ತುಮಕೂರು ನಗರದ ಶಿರಾ ಗೇಟ್ ಬಳಿಗಿರುವ ಕೇಂದ್ರ ಯುವ ಕಾರ್ಯಕ್ರಮ ಕ್ರೀಡಾ ಸಚಿವಾಲಯ ಮೈ ಭಾರತ್ ತುಮಕೂರು ಕೇಂದ್ರವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೆ ಅಂತರ್ ಜಿಲ್ಲಾ ಯುವ ವಿನಿಮಯ ಕಾರ್ಯಕ್ರಮವನ್ನು ತುರ್ತಾಗಿ ನಡೆಸಲು ಮುಂದಾಗಿರುವುದಕ್ಕೆ ಸ್ಥಳೀಯ ಯುವಕ ಸಂಘಗಳು ವ್ಯಾಪಕ ಆಕ್ಷೇಪ ವ್ಯಕ್ತಪಡಿಸಿವೆ. ಅನಿಲ್ ಕುಮಾರ್ ಅಂತ ಸಂಜೀವಿನಿ ಯೋಜನಾ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಏನು ಮೈ ಭಾರತ್ ತುಮಕೂರು ಕಚೇರಿ ನಮ್ಮ ಉಪನಿರ್ದೇಶಕರು ಏನಿದ್ದಾರೆ ಅವರು ಏಕಾಏಕಿ ಸರ್ವಾಧಿಕಾರಿ ಧೋರಣೆ ಥರ ಏಕೆಂದರೆ ಅವ್ರು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅವ್ರಿಗೆ ಸಂವಿಧಾನ ಓದಿದಾರೋ ಬರೆದಿದ್ದಾರೋ ಅವ್ರಿಗೇನೋ ತಿಳುವಳಿಕೆ ಇಲ್ಲ. ಒಂದು ಕಾರ್ಯಕ್ರಮ ಹೇಗೆ ಮಾಡಬೇಕು ಅಂತ ಪ್ರೊಸೀಡಿಂಗ್ಸ್ ಗೊತ್ತಿಲ್ಲ. ಈ ಥರ ಅಧಿಕಾರಿಗಳನ್ನ ನಮ್ಮ ತುಮಕೂರು ಜಿಲ್ಲೆಗೆ ಹಾಕಿರುವಂಥದ್ದು ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಅಲ್ಲ. ಇವರು ಏನೋ ಒಂದು ಕಡೆ ಅವ್ರದೇ ಒಂಥರ ಅವ್ರು ಹೆಂಗೆ ಮನಸ್ಸು ಇಚ್ಛೆ ಏನು ಬರುತ್ತೋ ಅದು ಮಾಡ್ತಾರೆ. ಇವತ್ತು ನಮ್ಮ ಯುವಕರ ಸಂಘಗಳನ್ನು ಕರಿಬೇಕಾಗುತ್ತೆ, ಪ್ರೊಸೀಡಿಂಗ್ಸ್ ಮಾಡಬೇಕಾಗುತ್ತೆ. ಈ ಥರದ್ದೆಲ್ಲದು ಇದ್ರೂ ಸಹ ಎಲ್ಲ ಒಂದು ಕಡೆ ಕಾನೂನು ಬಿಟ್ಟು ಅವ್ರು ಯಾಕೆ ಬೇಕು ಅವ್ರಿಗೆ ನಡ್ಕೊಳೋವಂಥದ್ದು ನಮಗೆ ಬೇಸರ ತಂದಿರೋಂಥ ವಿಚಾರ ಸರ್. ಅದಕ್ಕೆ ಈ ಕಾರ್ಯಕ್ರಮ ರದ್ದಾಗಬೇಕು. ಮತ್ತು ನೆಕ್ಸ್ಟು ಪ್ರೊಸೀಡಿಂಗ್ಸ್ ಏನಿದೆ ಪ್ರೆಸ್ ನೋಟ್ ಕರಿಬೇಕು, ಪ್ರೆಸ್ನವ್ರು ಕರೆದು ಅದನ್ನ ಎಷ್ಟು ಜನ ಬರಬೇಕು, ಬೇರೆ ಜಿಲ್ಲೆಗಳಿಗೆ ಅದು ಮಾಹಿತಿ ಹೋಗಬೇಕು. ಅದಾದಮೇಲೆ ಶಿಷ್ಟಾಚಾರ ಉಲ್ಲಂಘನೆ ಆಗ್ತಿರುವಂಥದ್ದು. ಹೆಂಗೆ ಅಂದರೆ ಇವತ್ತು ಶಾಸಕರಿದ್ದಾರೆ ಮತ್ತು ನಮ್ಮ ಸೋಮಣ್ಣರಿದ್ದಾರೆ, ಅವರೆಲ್ಲರಿಗೂ ಸಹ ನಮ್ಮ ಮೈ ಭಾರತ ಸಚಿವರು ಅವರು ಸಹ ಇದ್ದಾರೆ. ಇವತ್ತು ಅವ್ರಿಗೆಲ್ಲರಿಗೂ ಮಾಹಿತಿ ಹೋಗಬೇಕು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮೇಡಮ್ ಅವರು ಶಿಷ್ಟಾಚಾರನ ಉಲ್ಲಂಘನೆ ಮಾಡಿರುವಂಥದ್ದು ಮತ್ತು ಅವ್ರಿಗೆ ಕೆಲಸ ಮಾಡಕ್ಕೆ ಗೊತ್ತಿಲ್ಲವೇನೋ ಅನ್ನೋಂಥದ್ದು ಇಲ್ಲಿ ಎದ್ದು ತೋರಿಸುತ್ತೆ. ಸುಮಾರು 4,84,000 ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮ ಎಂದು ತಿಳಿದು ಬಂದಿದ್ದು, ಜಿಲ್ಲೆಯ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಯಾವುದೇ ಮಾಹಿತಿ ನೀಡದೆ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ನಡೆಸದೆ, ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಹಾಗೂ ಬ್ಯಾನರ್ ಮುದ್ರಿಸದೆ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ಯುವ ಸಂಘಗಳ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಯುವ ವಿನಿಮಯ ಕಾರ್ಯಕ್ರಮ ಅಂತೇಳಿ ಒಂದಿದೆ ಕಾರ್ಯಕ್ರಮ. ಕೇಂದ್ರ ಸರ್ಕಾರದ ಮೇರಾ ಯುವ ಭಾರತ್ ಮೈ ಭಾರತ್ನ ಕಾರ್ಯಕ್ರಮ. ಟೋಟಲ್ ಅದರದ್ದು ಅನುದಾನದ ವೆಚ್ಚ ಬಂದ್ಬಿಟ್ಟು 4,84,000 ರೂಪಾಯಿ ಟೋಟಲ್ ಕಾರ್ಯಕ್ರಮದ ಅನುದಾನ ಬಂದಿರುವಂಥದ್ದು. ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಬೇರೆ ಜಿಲ್ಲೆಯ ಯುವ ಜನರನ್ನು ಸುಮಾರು 37 ಜನ ಯುವ ಜನರನ್ನು ನಮ್ಮ ಜಿಲ್ಲೆಗೆ ಕರೆಸಿ ನಮ್ಮ ಜಿಲ್ಲೆಯ ಕಲೆ, ಸಂಸ್ಕೃತಿ, ನಾಗರಿಕತೆ, ಇಲ್ಲಿಯ ಒಂದು 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 ಹೊಸತನವನ್ನು ಆ ಜಿಲ್ಲೆಯ ಜನರಿಗೆ ಅರ್ಥ ಮಾಡಿಸುವಂಥದ್ದು ಒಂದು 5 ದಿನದ ಒಂದು ತರಬೇತಿ ಶಿಬಿರ ಕಾರ್ಯಕ್ರಮ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ಭಾಳ ವ್ಯವಸ್ಥಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಪ್ರೊಸೀಡಿಂಗ್ಸನ್ನು ಮಾಡಿ, ನಡಾವಳಿಗಳನ್ನು ಮಾಡಿ, ಜಿಲ್ಲಾಧಿಕಾರಿಗಳ ಒಂದು ಅನುಮೋದನೆಯೊಂದಿಗೆ ಇನ್ವಿಟೇಷನನ್ನು ಮಾಡಿ, ಬ್ಯಾನರನ್ನು ಮಾಡಿ ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಗೈಡ್ಲೈನ್ಸಲ್ಲಿ ಇರುವಂಥದ್ದು. ಸೊ ಈ ನಮ್ಮ ತುಮಕೂರಲ್ಲಿ ನಮ್ಮ ಜಿಲ್ಲಾ ಯುವ ಅಧಿಕಾರಿಯಾದಂಥ ಶಿವಾಣಿ ಅವರು ಏನು ಮಾಡಿದ್ದಾರೆ ಅಂದರೆ, ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಪೂರ್ವ ಸಿದ್ಧತೆಗಳನ್ನು ಕೈಗೊಂಡಿಲ್ಲ. ನೋಡಿ, ಈಗ ಇಯರ್ ಎಂಡು ಆರ್ಥಿಕ ವರ್ಷ ಫೈನಾನ್ಷಿಯಲ್ ಇಯರ್ ಕೊನೆಯದಿದೆ. ತರಾತುರಿನಲ್ಲಿ ಇಷ್ಟೊಂದು ವೆಚ್ಚದ ತರಬೇತಿ ಶಿಬಿರ ಕಾರ್ಯಕ್ರಮನ ಮಾಡಕ್ಕೆ ಹೊರಟಿದೆ. 4,84,000 ರೂಪಾಯಿ ಇದರ ಒಂದು ಅನುದಾನ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. 5 ದಿನದ ತರಬೇತಿ, 37 ಜನರ ಬೇರೆ ಜಿಲ್ಲೆಯ ಯುವ ಜನರಿಗೆ ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿಯನ್ನು ಪರಿಚಯಿಸಿ ಕೊಡುವಂಥ ಒಂದು ಶಿಬಿರ. ಇದನ್ನು ಕಾಟಾಚಾರಕ್ಕೆ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ. ಸ್ಥಳೀಯ ಆಡಳಿತಕ್ಕೂ ಮಾಹಿತಿ ಕೊಟ್ಟಿಲ್ಲ ಇವರು. ಈ ಹಿನ್ನೆಲೆಯಲ್ಲಿ ಮೈ ಭಾರತ್ ತುಮಕೂರು ಕಚೇರಿಯ ಉಪನಿರ್ದೇಶಕಿ ಕೆ ಶ್ರೀವಾಣಿರವರು ಸರ್ವಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತಿದೆ ಎಂದು ಯುವಕ ಸಂಘದ ಪ್ರತಿನಿಧಿಗಳು ಆರೋಪಿಸಿದ್ದಾರೆ. ಏನು ಮೈ ಭಾರತ್ ಕೇಂದ್ರ ತುಮಕೂರು ಕೇಂದ್ರ ಏನಿದೆ, ಇದು ನಾಳೆ ಒಂದು ಕಾರ್ಯಕ್ರಮ ಅಂದ್ಕೊಂಡಿದೆ. ಅದೇ ಜಿಲ್ಲಾ ವಿನಿಮಯ ಕಾರ್ಯಕ್ರಮ ಅಂತೇಳಿ ಕರ್ಕೊಂಡ್ಬಂದು ಈ ತರಬೇತಿ ಮಾಡೋಂಥ ಶಿಬಿರ ಹತ್ಕೊಂಡಿದೆ. ಇದು ತಮಗೇನಾದ್ರು ಮಾಹಿತಿ ಇದೆ ಸರ್? ಇಲ್ಲ, ನನಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಸೊ ಇದು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತೇಳಿ ಯುವಕ ಸಂಘಗಳು ನಮ್ಮ ಜೊತೆ ಹೇಳ್ಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆ? ಇಲ್ಲ, ನನಗೆ ಅದು ಇನ್ವಿಟೇಷನ್ ಬಂದಿಲ್ಲ, ನಮ್ಮ ಮಾಹಿತಿನೂ ಗೊತ್ತಿಲ್ಲ. ಅಷ್ಟು ಬಿಟ್ಟುಕೊಂಡಾಗಿದೆ. ಇದ್ರ ಬಗ್ಗೆ ತಮ್ಮ ಶಾಸ್ತ್ರ ಅಷ್ಟು ಇದ್ರ ಬಗ್ಗೆ ಕಾನೂನು ಬಾಹಿರವಾಗಿ ನಡೀತಿದೆ ಅಂತ ಸಾರ್ವಜನಿಕರ ಆಕ್ರೋಶ. ಹೌದು, ಇದು ಪ್ರೆಸ್ ಮೀಟ್ ಕರಿಬೇಕು, ಪ್ರೆಸ್ ಮೀಟ್ ಎಲ್ಲ ಗಮನಕ್ಕೆ ಕೊಡಬೇಕು. ಯುವಕ ಸಂಘಗಳಿಗೆ ಒಂದು ಸುತ್ತೋಲೆಯನ್ನು ಕೊಡಬೇಕು ನಿಯಮದ ಪ್ರಕಾರ. ಹಿಂಗೆಲ್ಲ ನಾವು DC ಗಮನಕ್ಕೆ ತಂದಿದ್ರಾ ಈ ಕಾರ್ಯಕ್ರಮ ಇದೆ ಅಂತ? DC ಗಮನಕ್ಕೆ ಏನಾನ ತಂದಿದ್ರಾ? ಯಾರ ಗಮನಕ್ಕೆ? DC ಗಮನಕ್ಕೆ ಜಿಲ್ಲಾಧಿಕಾರಿ DC ಗಮನಕ್ಕೆ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಮೋಸ್ಟ್ಲಿ ಕೊಟ್ಟಿರೋ